ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋನಲ್ಲಿ ನಾವು ಕಾಂಪೋಸಿಷನ್ ಫಂಕ್ಷನ್ ಅಂದರೆ ಏನು ಅಂತ ಕಲ್ತ್ಕೊಳ್ಳೋಣ. ಫಸ್ಟ್ ಲೆಟ್ ಮೀ ರೀಡ್ ದ ಡೆಫಿನೇಷನ್ ಆಫ್ ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್. ಒಂದು ಫಂಕ್ಷನ್ನು ಎಫ್ ಫ್ರಮ್ ಎ ಟು ಬಿ ಆ್ಯಂಡ್ ಅನದರ್ ಫಂಕ್ಷನ್ ಜಿ ಫ್ರಮ್ ಬಿ ಟು ಸಿ, ಆ ತರಹ ಎರಡು ಫಂಕ್ಷನ್ನ ಕನ್ಸಿಡರ್ ಮಾಡೋಣ. ಲೆಟ್ ಎಫ್ ಫ್ರಮ್ ಎ ಟು ಬಿ ಆ್ಯಂಡ್ ಜಿ ಫ್ರಮ್ ಬಿ ಟು ಸಿ be two functions. Then the composition of f and g denoted by g composition of f is defined as the function g composition f from a to c, and it is given by g composition f of x is equal to g of f of x for all x belong to a. You can observe this arrow diagram where f is defined from a to b and g from b to c, and composition of g and f, that is g composition of f from a to c. ಇಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ಳೋಣಂತೆ. ಸಪೋಸ್ ಎ ಈಸ್ ದ ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಹೂ ಆರ್ ರೈಟಿಂಗ್ PU ಎಕ್ಸಾಮ್ಸ್ ಅಂತ ಅಂದ್ಕೊಳ್ಳೋಣ. ಐ ಆಮ್ ಕನ್ಸಿಡರಿಂಗ್ ಸೆಟ್ ಎ ವೇರ್ ಐ ಹ್ಯಾವ್ ಸ್ಟೂಡೆಂಟ್ಸ್ ಹಿಯರ್ ಆಫ್ PU ಎಕ್ಸಾಮ್ಸ್ ತಗೊಳ್ತಾ ಇರೋವಂತಹ ಸ್ಟೂಡೆಂಟ್ಸ್ ಇಲ್ಲಿದ್ದಾರೆ ಅಂತ ಅಂದ್ಕೊಳ್ಳೋಣ. ಎ ಬಿ ಸಿ ಡಿ ಎಕ್ಸೆಟ್ರಾ ಲೈಕ್ ದಿಸ್. ಈ ಸೆಟ್ ಬಿನಲ್ಲಿ ಅವರಿಗೆಲ್ಲ ಒಂದು ರೋಲ್ ನಂಬರ್ ಅಸೈನ್ ಆಗಿರುತ್ತೆ ಬೋರ್ಡಿಂದ. ಸೇ 1 2 3 4 ಅಂತ ಅಂದ್ಕೊಳ್ಳೋಣ. ದಿಸ್ ಈಸ್ ಸೆಟ್ ಬಿ. ಅಲ್ಲಿಗೆ ಎಫ್ ಈಸ್ ಎ ಫಂಕ್ಷನ್ ವಿಚ್ ಅಸೈನ್ಸ್ ರೋಲ್ ನಂಬರ್ಸ್ ಟು ದ ಸ್ಟೂಡೆಂಟ್ ಇನ್ ಸೆಟ್ ಎ. ಈಗ ಸೆಟ್ ಸಿನಲ್ಲಿ ಈಗ ಬೋರ್ಡ್ ಎಕ್ಸಾಮ್ ಆದಮೇಲೆ ಪೇಪರ್ಸು ಇವ್ಯಾಲ್ಯೂಯೇಷನಿಗೆ ಹೋಗುತ್ತೆ. ಆ ಪೇಪರ್ಸಿಗೆ ಬೋರ್ಡ್ನವ್ರು ಏನು ಮಾಡ್ತಾರೆ ಅಂದರೆ ದೇ ಡಿಫೇಸ್ ದಿಸ್ ರೋಲ್ ನಂಬರ್ಸ್ ಟು ಮೈಂಟೈನ್ ದ ಕಾನ್ಫಿಡೆನ್ಷಿಯಾಲಿಟಿ ಮೈಂಟೈನ್ ಮಾಡೋಕ್ಕೋಸ್ಕರ ಇದನ್ನು ಡಿಫೇಸ್ ಮಾಡಿ ಪ್ರತಿಯೊಂದು ರೋಲ್ ನಂಬರ್ಗೂ ಒಂದು ಕೋಡ್ ನಂಬರ್ನ ಕೊಡ್ತಾರೆ. ಸೇ ಐ ವಿಲ್ ರೈಟ್ PQRS ಎಕ್ಸೆಟ್ರಾ ಲೈಕ್ ದಿಸ್. ಈಗೇನಾಯಿತು, ಈಚ್ ರೋಲ್ ನಂಬರ್ ಈಸ್ ಅಸೈನ್ಡ್ ವಿತ್ ಎ ಕೋಡ್ ನಂಬರ್. ಅದೇನೇ ಫಂಕ್ಷನ್ ಜಿ ಫ್ರಮ್ B to C. C is the set of all code numbers. B is the set of all roll numbers. A is the set of all students. ಈಗೇನಾಯಿತು, ಪ್ರತಿ ಒಬ್ಬ ಸ್ಟೂಡೆಂಟಿಗೂ ಒಂದು ರೋಲ್ ನಂಬರ್ ಅಸೈನ್ ಆಗಿತ್ತು ಬೋರ್ಡಿಂದ. ನೆಕ್ಸ್ಟು ಇವ್ಯಾಲ್ಯೂಯೇಷನ್ಗೆ ಹೋದಾಗ ಆ ಆನ್ಸರ್ ಸ್ಕ್ರಿಪ್ಟ್ಸಿಗೆ ಆ ರೋಲ್ ನಂಬರಿಗೆ ಒಂದು ಕೋಡ್ ಅಸೈನ್ ಆಯಿತು. ಹಾಗಾದರೆ ಜಿ ಕಾಂಪೋಸಿಷನ್ ಎಫ್ ಅಂತಂದರೆ ಇಲ್ಲೇನಾಯ್ತಂದರೆ ಪ್ರತಿಯೊಬ್ಬ ಸ್ಟೂಡೆಂಟಿಗೂ ಒಂದು ಕೋಡ್ ನಂಬರು ಅಸೈನ್ ಮಾಡ್ದಂಗೆ ಆಯಿತು. ದಟ್ ಈಸ್ ನಥಿಂಗ್ ಬಟ್ G composition f of x. That is nothing but G of f of x for all x belong to A. ಅಂದರೆ ಏನಲ್ಲಿರೋ ಎಲ್ಲ ಸ್ಟೂಡೆಂಟ್ಸಿಗೂ ಏನು ಕೋಡ್ ನಂಬರ್ ಅಸೈನ್ ಆಗುತ್ತೋ ಅದನ್ನು ನಾವು G composition f ಅಂತೀವಿ. ಅಂದರೆ ಇವೆಂಚುಯಲಿ ಕೋಡ್ ನಂಬರ್ ಈಸ್ ಅಲಾಟೆಡ್ ಟು ದ ಸ್ಟೂಡೆಂಟ್ಸ್ ಇನ್ ಸೆಟ್ ಎ. Set A to set B is function f which assigns roll numbers to the student. G is a function from B to C where it assigns code numbers to each roll number. Eventually we are assigning a code number to each students in the set A, which is given by G composition f of x. This is the one of the best example I can give you for the composition of two functions. So that is a mapping from A to C. That is combination of two functions here. We are combining two functions. First we are making the mapping from set A to set B. Then we are making the mapping from B to C. In turn we are making the mapping from A to set C. Now let us look at an example on composition of two functions. Here let f be a function from the set 2 3 4 5 to set 3 4 5 9, and g is a function from 3 4 5 9 to set 7 11 and 15. So observe ಮಾಡಬೇಕಿಲ್ಲಿ ಏನಂತಂದರೆ 3 4 5 9 ಇಲ್ಲೇನಿದೆ ಇದು ನೋಡಿ ಸೇಮ್ ಸೆಟ್ ಇದೆ ಇಲ್ಲಿ. So you can assume that this is set A and this is set B,
and this is set B again and set C. So f is a function from A to B, g is a function from B to C. Now I have to find the g composition of f. ನಾವು ಆರೋ ಡಯಾಗ್ರಾಮ್ ಬರ್ಕೊಂಡಾಗ ಈ ಥರ ಕಾಂಪೋಸಿಷನ್ ಮಾಡೋದು ಸುಲಭ ಆಗುತ್ತೆ. ಈ ಪ್ರಾಬ್ಲಮ್ನ ನಾನು ಬೈ ಯೂಸಿಂಗ್ ದ ಆರೋ ಡಯಾಗ್ರಾಮ್ಸ್ ಐ ವಿಲ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಹಿಯರ್ ಐ ಹ್ಯಾವ್ ಸೆಟ್ ಎ and I have set B here and I have set C here. Set A ನಲ್ಲಿ 2, 3, 4 ಮತ್ತು 5 ಅಂತ ಇದೆ. Set B is 3, 4, 5, 9. Set C ಅಂದರೆ 7, 11 and 15. Now let me go on reading this. F of 2 is mapped to 3. F of 2 is equal to 3 means under F image of 2 is 3. ಹಾಗಾಗಿ 2 is mapped to 3. 2 is mapped to 3. Next f of 3 is equal to 4. ಅಂದರೆ image of 3 under f is 4. ಅಲ್ಲಿಗೆ 3 is mapped to 4. And f of 4 is equal to f of 5 is equal to 5. That means 4 is mapped to 5. Also f of 5 is 5. That means 5 is also mapped to 5 here. Next g of 3 is equal to g of 4 is equal to 7. g of 3 ಅಂದರೆ under g image of 3 is 7. ನೋಡಿ ಇಲ್ಲಿಂದ ಇಲ್ಲಿಗೆ f, ಇಲ್ಲಿಂದ ಇಲ್ಲಿಗೆ g ಫಂಕ್ಷನ್ನು. So g of 3 is also 7, g of 4 is also 7 here, and g of 5 is equal to g of 9 is equal to 11. ಅಂದರೆ 5 11ಗೆ ಮ್ಯಾಪ್ ಆಗಿದೆ, 9 ಕೂಡ 11ಗೆ ಮ್ಯಾಪ್ ಆಗಿದೆ. Now I have to find g composition f of x. That is g composition f of x is nothing but g of f of x. This is definition actually. Now by looking at the diagram I can write the elements of g composition f. That is g composition f of 2 ತಗೋತೀನಿ ಫಸ್ಟಿಗೆ. ಅಂದರೆ 2 is mapped to 3 and 3 to 7 here, and g composition f of next element is 3. 3 is mapped to 4 and 4 is mapped to 7 again. Similarly g composition f of 4 is equal to, here g composition f of 4 is equal to 4 is mapped to 5 and 5 to 11 here. It is 11. And g composition f of 5, that is 5 is mapped to 5 and next 5 to 11 here. So 7, 11 and 11. 7, 7, 11 and 11. So this is g composition f of x. Next let us look at this question. Find g composition f and f composition g. If f from R to R and g from R to R are given by f of x is equal to cos x and g of x is equal to 3x square, and show that g composition f is not equal to f composition g. ಇಲ್ಲಿ ಸೆಟ್ ಆಫ್ ರಿಯಲ್ ನಂಬರ್ಸ್ ಸೆಟ್ ಎ, ಸೆಟ್ ಬಿ, ಸೆಟ್ ಸಿ ಅಂತ ನೀವು 3 ತೊಗೊಂಡ್ರೆ 3 ಕೂಡ ಸೆಟ್ ಆಫ್ ರಿಯಲ್ ನಂಬರ್ಸೇ ಬಂದಿದೆ. ಆಮೇಲೆ ಜಿ ಕಾಂಪೋಸಿಷನ್ ಎಫ್ ಮತ್ತು ಎಫ್ ಕಾಂಪೋಸಿಷನ್ ಜಿ ಎರಡನ್ನೂ ಸಪ್ರೇಟಾಗಿ ಫೈಂಡ್ ಔಟ್ ಮಾಡಬೇಕು. ಅದಾದಮೇಲೆ ಅದೆರಡೂ ಈಕ್ವಲ್ ಅಲ್ಲ ಅಂತ ಪ್ರೂವ್ ಮಾಡಬೇಕಿದೆ. ಈಗ ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಅಂದರೆ ಏನು ಅದನ್ನು ಫಸ್ಟು ಲೆಟ್ ಅಸ್ ಡಿಫೈನ್. ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಜಿ ಆಫ್ ಎಫ್ ಆಫ್ ಎಕ್ಸ್ ಬೈ ಡೆಫಿನೇಷನ್. ಬಟ್ ಎಫ್ ಆಫ್ ಎಕ್ಸ್ ಅಂದರೆ ಹಿಯರ್ ಇಟ್ ಈಸ್ ಕಾಸ್ ಎಕ್ಸ್, ಅಲ್ಲಿಗೆ ದಟ್ ಈಸ್ ಜಿ ಆಫ್ ಕಾಸ್ ಎಕ್ಸ್. ಜಿ ಆಫ್ ಕಾಸ್ ಎಕ್ಸ್, ಇಲ್ಲಿ ಎಕ್ಸ್ ಬದಲು ಎಫ್ ಆಫ್ ಎಕ್ಸ್ ಇದೆ. ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಅಂದರೆ ಜಿ ಆಫ್ ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಮೀನ್ಸ್ ಕಾಸ್ ಎಕ್ಸ್, ಅದನ್ನು ಬರ್ದಿದ್ದೀನಿ. ಈಗ ನೋಡಿ ಜಿ ಆಫ್ ಎಕ್ಸ್ ಅಂದರೆ 3x ಸ್ಕ್ವಯರ್ ಹಿಯರ್, ಅಲ್ಲಿಗೆ ಎಕ್ಸ್ ಪ್ಲೇಸಲ್ಲಿ ನಾನು ಕಾಸ್ ಎಕ್ಸ್ ಹಾಕಬೇಕು. ಹಾಗಾಗಿ ದಟ್ ಈಸ್ ನಥಿಂಗ್ ಬಟ್ 3 cos x whole square. That is nothing but 3 cos square x. This is 3 cos square x. Similarly, let us see what is f composition g of x.
ಎಫ್ ಕಾಂಪೋಸಿಷನ್ ಜಿ ಆಫ್ ಎಕ್ಸ್ ಅಂದರೆ ಎಫ್ ಆಫ್ ಜಿ ಆಫ್ ಎಕ್ಸ್ ಆಗುತ್ತೆ. ನಾವು ಸಿ ವಾಟ್ ಈಸ್ ಜಿ ಆಫ್ ಎಕ್ಸ್. ಜಿ ಆಫ್ ಎಕ್ಸ್ ಈಸ್ 3x square. ಸೊ ಎಫ್ ಕಾಂಪೋಸಿಷನ್ ಜಿ ಆಫ್ ಎಕ್ಸ್ ಈಸ್ ಎಫ್ ಆಫ್ 3x square. ನಾವು ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್. ಎಫ್ ಆಫ್ ಎಕ್ಸ್ ಅಂದರೆ ಕಾಸ್ ಎಕ್ಸ್, ಹಂಗಾರೆ ಎಕ್ಸ್ ಪ್ಲೇಸಲ್ಲಿ ಕಾಸ್ ಎಕ್ಸ್ ಹಾಕ್ಬೇಕು ನಾನು. ಅಲ್ಲಿಗೆ ಏನಾಗುತ್ತೆ, ದಟ್ ಈಸ್ in place of x I have to put 3x square here. It's given by f of x is equal to cos x. So ಇಲ್ಲಿ f of 3x square ಇದೆ. In place of x put 3x square. That is cos of 3x square. So this is, you can call it as equation 1. G composition f of x ಅಂದರೆ equation 1 ಅನ್ಕೊಳ್ಳಿ, ಇದನ್ನು equation 2 ಅಂತ ಅನ್ಕೊಳ್ಳೋಣ. f composition g of x. You can compare 1 and 2. So ಅಲ್ಲಿಗೆ clearly we can observe that f composition g is not equal to g composition f. So g composition f of x need not be equal to f composition g in general. So in this case g composition f of x is not equal to f composition g ಆಯಿತು. Here is the next question. Show that if f from r minus 7 by 5 to r minus 3 by 5 ಅಂದರೆ ಇದು ಸೆಟ್ ಆಫ್ ರಿಯಲ್ಸಲ್ಲಿ 7 by 5 ಇಲ್ಲದೆ ಇರೋವಂಥ ಸೆಟ್ಟು, ಅದರಿಂದ ಎಲ್ಲಿಗೆ ಮ್ಯಾಪ್ ಆಗಿದೆ ಅಂದರೆ ಎಫ್ r minus 3 by 5 and it is defined by f of x is equal to 3x plus 4 by 5x minus 7 and g is a function from r minus 3 by 5. ನೋಡಿ ಅಬ್ಸರ್ವ್ ಮಾಡಿ, ಇಲ್ಲಿದೆ ಕಾಮನ್ ಸೆಟ್ ಇದು, r minus 3 by 5 to r minus 7 by 5 ಅಂದರೆ ನೋಡಿ ಇಲ್ಲಿ ಸೆಟ್ ಎಗೆ ಮ್ಯಾಪ್ ಆಗಿದೆ. ಮತ್ತೆ ಈಸ್ ಡಿಫೈನ್ಡ್ ಬೈ g of x is equal to 7x plus 4 by 5x minus 3. Then f composition g is ia and g composition f is ib, where a ಅಂದರೆ r minus 3 by 5, b ಅಂದರೆ r minus 7 by 5. ia of x is x for all x belong to a and ib of x is equal to x for all x belong to b are called identity functions on set a and set p respectively ಅಂತ ಹೇಳಿದೆ. ಅಂದರೆ ಐ ಎ ಅಂದರೆ ಐಡೆಂಟಿಟಿ ಆನ್ ಸೆಟ್ ಎ, ಐ ಬಿ ಅಂದರೆ ಐಡೆಂಟಿಟಿ ಫಂಕ್ಷನ್ ಆನ್ ಸೆಟ್ ಬಿ ಅಂತ. ಐಡೆಂಟಿಟಿ ಫಂಕ್ಷನ್ ಅಂದರೆ ಈಚ್ ಎಲಿಮೆಂಟ್ ಈಸ್ ಮ್ಯಾಪ್ ಟು ಇಟ್ ಸೆಲ್ಫ್ ಅಂತ. ಅದೇ ಎಲಿಮೆಂಟ್ ಅದಕ್ಕೆ ಮ್ಯಾಪ್ ಹಾಕಿದರೆ ನಾವು ವಿ ಸೇ ದಟ್ ದ ಫಂಕ್ಷನ್ ಈಸ್ ಅನ್ ಐಡೆಂಟಿಟಿ ಫಂಕ್ಷನ್. ದಿಸ್ ದಟ್ ವಿ ಹ್ಯಾವ್ ಸ್ಟಡಿಡ್ ಇನ್ ಫಸ್ಟ್ ಪಿ ಯು. ಇಲ್ಲಿಂದ ಎಕ್ಸ್ ಈಸ್ ಮ್ಯಾಪ್ ಟು ಎಕ್ಸೇ ಆಗಿದ್ರೆ ದೆನ್ ವಿ ಸೇ ದಟ್ ಇಟ್ ಈಸ್ ಅನ್ ಐಡೆಂಟಿಟಿ ಫಂಕ್ಷನ್. ಈಚ್ ಎಲಿಮೆಂಟ್ ಮಸ್ಟ್ ಬಿ ಅಸೋಸಿಯೇಟೆಡ್ ವಿತ್ ಇಟ್ ಸೆಲ್ಫ್, ಅದನ್ನು ನಾವು ಐಡೆಂಟಿಟಿ ಫಂಕ್ಷನ್ ಅಂತೀವಿ. ಈಗ ನಮ್ಮ ಟಾಸ್ಕ್ ಏನಂದರೆ ಎಫ್ ಕಾಂಪೋಸಿಷನ್ ಜಿ ಫೈಂಡ್ ಔಟ್ ಮಾಡಬೇಕು, ಜಿ ಕಾಂಪೋಸಿಷನ್ ಎಫನ್ನು ಫೈಂಡ್ ಔಟ್ ಮಾಡಬೇಕು. ಅವೆರಡು ಐಡೆಂಟಿಟಿ ಫಂಕ್ಷನ್ ಆಗಿರಬೇಕು. ಅಂದರೆ ಈಗ ಎಕ್ಸ್ ಅನ್ನೋದು ಎಕ್ಸಿಗೆ ಮ್ಯಾಪ್ ಆಗಿದೆ ಅಂತಾದರೆ ದೆನ್ ವಿ ಸೇ ದಟ್ ಇಟ್ ಈಸ್ ಅನ್ ಐಡೆಂಟಿಟಿ ಫಂಕ್ಷನ್. ಸೊ ಲೆಟ್ ಅಸ್ ಸಿ ಹೌ ಟು ಸಾಲ್ವ್ ದಿಸ್. ಫಸ್ಟ್ ಲೆಟ್ ಮೀ ಟೇಕ್ ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್. ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸನ್ನು ತಗೊತೀನಿ. ಅದು ಐಡೆಂಟಿಟಿ ಆಗಬೇಕಂದ್ರೆ ನನಗೆ ಎಕ್ಸ್ ಬರಬೇಕು. ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಜಿ ಆಫ್ ಎಫ್ ಆಫ್ ಎಕ್ಸ್ ಆಗುತ್ತೆ. ಇಟ್ ಈಸ್ ಜಿ ಆಫ್ ಎಫ್ ಆಫ್ ಎಕ್ಸ್. ಹಾಗಾದರೆ ಎಫ್ ಆಫ್ ಎಕ್ಸ್ ಅಂದರೆ ಏನು ನೋಡಿ, ಅದು ಜಿ ಆಫ್ ಎಫ್ ಆಫ್ ಎಕ್ಸ್ ಈಸ್ ಗಿವನ್ ಆ್ಯಸ್ 3x plus 4 divided by 5x minus 7. This is f of x given in the problem, 3x plus 4 by 5x minus 7. ಹಾಗಾದರೆ g of x ಏನು ಕೊಟ್ಟಿದ್ದಾರೆ ಅದು ನನಗೆ ಬೇಕಾಗುತ್ತೆ. g of x is given as 7x plus 4 divided by 5x minus 3 ಅಂತ ಕೊಟ್ಟಿದ್ರು. ಈಗ ನಾನೇನು ಮಾಡಬೇಕಿದೆ, ಎಕ್ಸ್ ಜಾಗದಲ್ಲಿ 3x plus 4 by 5x minus 7 ಇದೆ ನೋಡಿ. ಇಲ್ಲಿ g of 3x plus 4 by 5x minus 7. ಇಲ್ಲಿ ಐ ಹ್ಯಾವ್ g of x which is equal to 7x plus 4 by 5x minus 3. ಆದ್ದರಿಂದ ಇಲ್ಲಿ 7 ಇಂಟು ಎಕ್ಸ್ ಪ್ಲೇಸಲ್ಲಿ 3x plus 4, ಇಲ್ಲಿ ಈ ಎಕ್ಸ್ ಇದಲ್ಲ, can observe here in place of x I am putting 3x plus 4 by 5x minus 7 plus 4 divided by, I'll write equals here, divided by 5x minus 3 ಅಂತ ಇದೆ. ಅಂದರೆ 5 ಇಂಟು ಎಕ್ಸ್ ಪ್ಲೇಸಲ್ಲಿ ನಾನೇನು ಮಾಡಬೇಕು, 3x plus 4 by 5x minus 7 ಅಂತ ಬರಿಬೇಕು. ದಿಸ್ ಈಸ್ ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್.
ನಾವು ಐ ಹ್ಯಾವ್ ಟು ಸಿಂಪ್ಲಿಫೈ ದಿಸ್. 5x - 7 ಅನ್ನು ನಾವು ಎಲ್ ಸಿ ಎಮ್ ತೊಗೊಂಬಿಡೋಣ ನ್ಯೂಮರೇಟ್ರಲ್ಲಿ ಮತ್ತು ಡಿನಾಮಿನೇಟ್ರಲ್ಲಿ. ಅವಾಗ ನೋಡಿ ಇಲ್ಲಿ 7 × 3 21x ಆಯಿತು, ಪ್ಲಸ್ 7 × 4 28, ಪ್ಲಸ್ 4 × 5x ದಟ್ ಈಸ್ 20x ಮೈನಸ್ 28 divided by 5x - 7. This is the numerator. Now I have to take 5x - 7 in the denominator also as LCM. 5x - 7 LCM ತೆಗೆಯೋಣ. ಇಲ್ಲಿ ನೋಡಿ 5 × 3 15x ಆಯಿತು, ಪ್ಲಸ್ 5 4s are 20 here, minus 7 × 5 35x, minus into minus plus 49 ಆಗುತ್ತೆ. 15x plus 20 minus 7 × 5 minus 7 × 7 ಇಷ್ಟಾಯಿತು. ಸೊ ಇದು 5x minus 3 ಐ ಥಿಂಕ್ 5x minus 3 ಇರೋದಿಲ್ಲಿ. ಇಲ್ಲಿ ನಾನು 5x minus 3 ಬರೀಬೇಕಿತ್ತು, 7 ಬರೆದಿದ್ದೀನಿ. ಲೆಟ್ ಮಿ ಕರೆಕ್ಟ್ ದಿಸ್. ಇಲ್ಲಿ ನೋಡಿ 7x plus 4 by 5x minus 3. In place of x I am putting this. This is nothing but f of x. f of x ನ ಬರಿತಾ ಇದ್ದೀವಿ. ಓಕೆ, ಹಾಗಾದರೆ ಇಲ್ಲಿ ಕರೆಕ್ಷನ್ ಇದೆ ನೋಡಿ. 5 × 3 15x ಇದು. ದಿಸ್ ಈಸ್ 15x. ಆಮೇಲೆ minus 7 × 3 ದಟ್ ಈಸ್ ಪ್ಲಸ್ 21 ಆಗಬೇಕದು. ಸೊ ದಿಸ್ ಈಸ್ ಪ್ಲಸ್ 21. ದಿಸ್ ಈಸ್ ಪ್ಲಸ್ 21. ನೋಡಿ ಈಗ 5x - 7 5x - 7 ಇಲ್ಲಿ ಕ್ಯಾನ್ಸಲ್ ಆಯಿತು. ಸೊ ನ್ಯೂಮರೇಟರ್ನ ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ 21x plus 20x ಈಸ್ 41x ಬಂತು. ಆಮೇಲೆ 28 ಕ್ಯಾನ್ಸಲ್ ಆಗಿದೆ ನ್ಯೂಮರೇಟ್ರಲ್ಲಿ. ಇಲ್ಲಿ ಕೆಳಗಡೆ 15 x - 15x ಹೋಯಿತು. 20 + 21 41 ಆಯಿತು. ದಟ್ ಈಸ್ ಈಕ್ವಲ್ ಟು x ಅಂತ ಬಂತು. ಸೊ ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಅಂತಾಯಿತು. ಅಲ್ಲಿಗೆ ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ ಟು ಬಿ. ಓಕೆ, ಸೊ ಅಲ್ಲಿಗೆ ದಟ್ ಇಂಪ್ಲೈಸ್ ಜಿ ಕಾಂಪೋಸಿಷನ್ ಎಫ್ ಈಸ್ ಈಕ್ವಲ್ ಟು identity on B. Next I have to find F composition G of X. F composition G of X ಬೇಕು. ಅದಕ್ಕೆ ಮುಂಚೆ ನಾನು ಇಲ್ಲಿ ಫಾರ್ ರೆಫರೆನ್ಸ್ ಪರ್ಪಸ್ ಲೆಟ್ ಮೀ ರೈಟ್ F of X ಅಂದರೆ ಏನು. ಇಟ್ ಈಸ್ 3x plus 4 by 5x minus 7 and G of X ಅಂದರೆ ಏನಾಗಿದೆ ಅಂದರೆ ಇಟ್ ಈಸ್ 7x plus 4 by 5x minus 3 ಅಂತ ಇದೆ. ಈಗ ನಾವು ಐ ವಿಲ್ ಸ್ಟಾರ್ಟ್ ಕಂಪ್ಯೂಟಿಂಗ್ ದಿಸ್ ಎಫ್ ಕಾಂಪೋಸಿಷನ್ ಜಿ ಆಫ್ ಎಕ್ಸ್. ದಟ್ ಈಸ್ ನಥಿಂಗ್ ಬಟ್ ಎಫ್ ಆಫ್ ಜಿ ಆಫ್ ಎಕ್ಸ್. ಎಫ್ ಆಫ್ ಜಿ ಆಫ್ ಎಕ್ಸ್ ಇದು. ಹಾಗಾದರೆ ಎಫ್ ಆಫ್ ಜಿ ಆಫ್ ಎಕ್ಸ್ ಅಂದರೆ ಏನಿದೆ ಇಲ್ಲಿ ನೋಡಿ. 7x plus 4 by 5x minus 3. ದಿಸ್ ಈಸ್ ಜಿ ಆಫ್ ಎಕ್ಸ್. ಹಾಗಾದರೆ ಎಕ್ಸ್ ಪ್ಲೇಸ್ನಲ್ಲಿ ಜಿ ಆಫ್ ಎಕ್ಸ್ ಇರೋದಿಲ್ಲಿ. ಎಕ್ಸ್ ಪ್ಲೇಸಲ್ಲಿ ಜಿ ಆಫ್ ಎಕ್ಸ್ ಇರೋದು. ಹಾಗಾಗಿ ನಾನೇನು ಮಾಡಬೇಕು, ಎಕ್ಸ್ ಪ್ಲೇಸಲ್ಲಿ 7x plus 4 5x minus 3 ಇಲ್ಲಿ ಈ ಫಂಕ್ಷನಲ್ಲಿ ಹಾಕಬೇಕು, ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆವಾಗ ದೆನ್ ಐ ವಿಲ್ ಗೆಟ್ ದ ಡಿಸೈರ್ಡ್ ರಿಸಲ್ಟ್. ದಟ್ ಈಸ್ ಎಫ್ ಕಾಂಪೋಸಿಷನ್ ಜಿ ಆಫ್ ಎಕ್ಸ್ ಸಿಗುತ್ತೆ ನನಗೆ. ಸೊ 3 × ಜಿ ಆಫ್ ಎಕ್ಸ್. ಜಿ ಆಫ್ ಎಕ್ಸ್ ಅಂದರೆ ಏನು, ಎಕ್ಸ್ ಜಾಗದಲ್ಲಿ ಜಿ ಆಫ್ ಎಕ್ಸ್ ಹಾಕ್ತಾಯಿದ್ದೀನಿ. 7x plus 4 by 5x minus 3 plus 4 divided by 5x minus 7 ಅಂತ ಇದೆ. ಅಲ್ಲಿಗೆ 5 × ಜಿ ಆಫ್ ಎಕ್ಸ್ ಅಂತ ಅದು. 7x plus 4 by 5x minus 3 ಆಮೇಲೆ ಏನಿದೆ ಮೈನಸ್ 7 ಅಂತ ಇದೆ. ಮೈನಸ್ 7 3x plus 4 by 5x minus 7 3x plus 4 by 5x minus 7. Now LCM is 5x minus 3. LCM ತಗೊಂಬಿಡೋಣ. 5x minus 3 is nothing but the LCM here. ಅಲ್ಲಿಗೆ ಮಲ್ಟಿಪ್ಲೈ ಮಾಡಿದ್ರೆ ನೋಡಿ 3 ಇಂದ 21x ಪ್ಲಸ್ 7 3 21 ಆಯಿತು, ಪ್ಲಸ್ 4 5 20x ಮೈನಸ್ 12. 3 × 7 21
3 into 4, 3 into 4, this is 12 actually, this is 12. I am multiplying this 3 into 7 21, 3 into 4 12 ಆಯಿತು. ಆಮೇಲೆ 4 ಇಂಟು 5 20x ಆಯಿತು, ಮೈನಸ್ 12 ಆಯಿತು. ಇಲ್ಲಿ 5x minus 3 is LCM in the numerator. Similarly, denominatorly ಏನು LCM ಬರುತ್ತೆ ನೋಡೋಣ. ಓಕೆ, ಲೆಟ್ ಮಿ ರೈಟ್ ಹಿಯರ್. 7 5 35x ಪ್ಲಸ್ 5 4 20, 5x minus 3 is LCM again. 7 5 35x ಪ್ಲಸ್ 21 ಆಗುತ್ತೆ ಇಲ್ಲಿ, ಡಿವೈಡೆಡ್ ಬೈ 5x minus 3. 5x minus 3, 5x minus 3 ಕ್ಯಾನ್ಸಲ್ ಆಯಿತು, 12 ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. ಸೊ 21 ಪ್ಲಸ್ 20 41 x ಆಯಿತು, ದಟ್ ಈಸ್ 41x ಡಿವೈಡೆಡ್ ಬೈ 35x ಹೋಗಿ 41 ಬಂತು. ದಿಸ್ ಈಸ್ ಆಲ್ಸೋ x. ಅಲ್ಲಿಗೆ ಕ್ಲಿಯರ್ಲಿ ಎಫ್ ಕಾಂಪೋಸಿಷನ್ G ಆಫ್ x is equal to x for all x belong to A. ಅಲ್ಲಿಗೆ ಎಫ್ ಕಾಂಪೋಸಿಷನ್ G of x is nothing but IA. That is nothing but identity on A, identity function on A ಅಂತ ಆಯಿತು. This is what was required. So G composition f of x is equal to IB and f composition G of x is equal to IA ಅಂತ ಆಯಿತು. Next, here is a small result. Show that if f from A to B and G from B to C are 1 1, then G composition f from A to C is also 1 1. ಅಂದರೆ ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಫಂಕ್ಷನ್ f ಮತ್ತು G, ಇನ್ನೊಂದು ಫಂಕ್ಷನ್ G, ಎರಡು 1 1 ಫಂಕ್ಷನ್. ಎರಡು 1 1 ಫಂಕ್ಷನ್ ಅಂದರೆ f of x1 is equal to f of x2 ಅಂದರೆ x1 equals x2. f of x1 equals f of x2 implies x1 equals x2, and G of x1 is equal to G of x2 ಅಂತ ನಾನು ತಗೊಂಡ್ರೆ that also implies x1 is equal to x2. ಎರಡು 1 1 ಫಂಕ್ಷನ್ ಆಗಿದೆ. ಈಗ G ಕಾಂಪೋಸಿಷನ್ f from A to C is also 1 1 ಅಂತ ನಾನು ಪ್ರೂವ್ ಮಾಡಬೇಕು. ಸೊ ಫಾರ್ ದಟ್ ರೀಸನ್ ಈಗ ನಾವು ಮಾಡಬೇಕಾಗಿರೋದು, ಫಸ್ಟ್ ಐ ಹ್ಯಾವ್ ಟು ಕನ್ಸಿಡರ್, ಸಪೋಸ್ G ಕಾಂಪೋಸಿಷನ್ f ಆಫ್ x1 is equal to G ಕಾಂಪೋಸಿಷನ್ f ಆಫ್ x2 ಅಂತ ಕನ್ಸಿಡರ್ ಮಾಡೋಣ. ಈಗ ನಾನು x1 equals x2 ಅಂತ ಪ್ರೂವ್ ಮಾಡಿದ್ರೆ, then it is clear that G composition f is also 1 1. Let us use the fact that f and G are 1 1. ಅದಕ್ಕೆ ಇಲ್ಲಿ ಸೈಡಲ್ಲಿ ಬರ್ಕೊಂಡಿದ್ದೀನಿ. ಈಗ G composition f of x1 equals G composition f of x2 implies, by definition, G composition f of x1 means G of f of x1, and this is G of f of x2. But here G of x1 equals x2 implies x1 equals x2. ಈ x1 x2 ಜಾಗದಲ್ಲಿ f of x1 ಇದೆ ನೋಡಿ ಇಲ್ಲಿ. G of f of x1 is equal to G of f of x2 ಅಂತ ಇದೆ. G 1 1 ಆಗಿರೋದ್ರಿಂದ f of x1 is equal to f of x2 ಆಗುತ್ತೆ. ದಟ್ ಇಂಪ್ಲೈಸ್, ಈಗ ಮತ್ತೆ f ಕೂಡ 1 1 ಆಗಿರೋದ್ರಿಂದ x1 is equal to x2 ಅಂತಾಯಿತು. ಅಲ್ಲಿಗೆ G composition f of x1 equals G composition f of x2 implies x1 is equal to x2. Therefore G composition f is also 1 1. That is the conclusion. ಅಲ್ಲಿಗೆ ಎರಡು ಫಂಕ್ಷನ್ಸು 1 1 ಆಗಿದ್ರೆ ಅದರ ಕಾಂಪೋಸಿಷನ್ ಫಂಕ್ಷನ್ ಕೂಡ 1 1 ಆಗುತ್ತೆ ಅಂತ ಆಯಿತು. Next, here is another small result. Show that if f from A to B and G from B to C are on 2, then G composition f from A to C is also on 2. ಏನು ಕೊಟ್ಟಿದ್ದಾರೆ ಅಂದರೆ, ಎಫ್ ಫ್ರಮ್ ಎ ಟು ಬಿ ಇಸ್ ಆನ್ ಟು ಅಂತ ತಗೊಳ್ಳೋಣ, ಅಂದರೆ ಸರ್ಜೆಕ್ಟಿವ್ ಫಂಕ್ಷನ್ ಅಂತ. ಜಿ ಫ್ರಮ್ ಬಿ ಟು ಸಿ ಈಸ್ ಆಲ್ಸೋ ಆನ್ ಟು ಫಂಕ್ಷನ್. ಆವಾಗ ಜಿ ಕಾಂಪೋಸಿಷನ್ ಎಫ್ ಫ್ರಮ್ ಎ ಟು ಸಿ ಈಸ್ ಆಲ್ಸೋ ಆನ್ ಟು ಅಂತ ಪ್ರೂವ್ ಮಾಡಬೇಕು. ಸೊ ಈಗ ನೋಡಿ ಹಿಂಗಿದೆ ಅಂದ್ಕೊಂಡ್ರೆ, ಇಲ್ಲಿ ಈ ಥರ 3 ಸೆಟ್ ತಗೋತಾ ಇದೆ, ಎ ಬಿ ಆ್ಯಂಡ್ ಸಿ. ಇಲ್ಲಿರೋಂಥ ಎಲಿಮೆಂಟ್ ಎಕ್ಸ್ ಆಗಿರುತ್ತೆ, ಇಲ್ಲಿರೋ ಎಲಿಮೆಂಟ್ ವೈ ಆಗಿರುತ್ತೆ, ಇಲ್ಲಿರೋ ಎಲಿಮೆಂಟ್ ಝೆಡ್ ಆಗಿರುತ್ತೆ ಅಂದ್ಕೊಳ್ಳೋಣ. ಇದು ಎಫ್, ಇದು ಜಿ ಅಂತಾಯಿತು. ಓಕೆ, ನಾವು ಈಗ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಏನಂದರೆ, ಜಿ ಈಸ್ ಆನ್ ಟು ಆ್ಯಂಡ್ ಎಫ್ ಈಸ್ ಆನ್ ಟು. ಈಗ ಜಿ ಆನ್ ಟು ಆಗಿದೆ ಅಂದರೆ
ಝೆಡ್ಡಿಗೆ ಒಂದು ಪ್ರೀ ಇಮೇಜ್ ಇರುತ್ತೆ, ಅದನ್ನು ವೈ ಅಂದ್ಕೊಳ್ಳೋಣ. ನೆಕ್ಸ್ಟು ಅದೇ ವೈಗೆ ಇಲ್ಲಿ ಅಂಡರ್ ಎಫ್ ದೇರ್ ವಿಲ್ ಬಿ ಎ ಪ್ರೀ ಇಮೇಜ್ ಸಚ್ ಆಸ್ ಎಕ್ಸ್. ಹಾಗಾದರೆ ಇನ್ ಟರ್ನ್ ಜಿ ಕಾಂಪೋಸಿಷನ್ ಎಫ್ ಫಾರ್ ಆಲ್ ಝೆಡ್ ದೇರ್ ವಿಲ್ ಬಿ ಆನ್ ಎಕ್ಸ್ ಹಿಯರ್. ಅದನ್ನು ನಾವು ಪ್ರೂವ್ ಮಾಡಿದ್ರೆ ಆಯಿತು. ಅಲ್ಲಿಗೆ ನಾನೇನು ಮಾಡ್ತೀನಿ, ಲೆಟ್ ಝೆಡ್ ಬಿಲಾಂಗ್ ಟು ಸಿ ಬಿ ಆ್ಯನ್ ಆರ್ಬಿಟ್ರರಿ ಎಲಿಮೆಂಟ್ ಅಂತ ತಗೊತೀನಿ. ಆರ್ಬಿಟ್ರರಿ ಮೀನ್ಸ್ ಎನಿ ಎಲಿಮೆಂಟ್, ಇಟ್ಸ್ ನಾಟ್ ಫಿಕ್ಸ್ಡ್. ಆರ್ಬಿಟ್ರರಿ ಎಲಿಮೆಂಟ್, ಲೆಟ್ ಝೆಡ್ ಬಿಲಾಂಗ್ ಟು ಸಿ ಬಿ ಆನ್ ಆರ್ಬಿಟ್ರರಿ ಎಲಿಮೆಂಟ್ ಅಂತ ತಗೊಳ್ಳೋಣ. ದೆನ್ ದೇರ್ ಎಕ್ಸಿಸ್ಟ್, ಈಗ ಆನ್ ಟು ಅಂತ ಕೊಟ್ಟಿರೋದ್ರಿಂದ ಒಂದು ಪ್ರೀ ಇಮೇಜ್ ಇರುತ್ತೆ. ದೆನ್ ದೇರ್ ಎಕ್ಸಿಸ್ಟ್ ಎ ಪ್ರೀ ಇಮೇಜ್ ವೈ ಸೇ ಅಂತ ಹೇಳ್ತೀನಿ. ಅಂದರೆ ಒಂದು ವೈ ಇದೆ ಅಂತ ಅನ್ಕೊಬೇಕು. ವೈ ಬಿಲಾಂಗ್ ಟು ಬಿನಲ್ಲಿ ಇದೆ ಅಂತ ಅಂದ್ಕೊಳ್ಳೋಣ. ಅಂಡರ್ ಜಿ, ಬಿ ಅಂಡರ್ ಜಿ. ಇದು ಯಾಕೆ ಅಂದರೆ ಬಿಕಾಸ್ ಜಿ ಈಸ್ ಆನ್ ಟು ಆಗಿರೋದ್ರಿಂದ ಝೆಡ್ಡಿಗೆ ಒಂದು ಪ್ರೀ ಇಮೇಜ್ ಇದೆ. ಅಂದರೆ ಅರ್ಥ ಏನು, ಜಿ ಆಫ್ ವೈ ಈಸ್ ಈಕ್ವಲ್ ಟು ಝೆಡ್ ಅಂತಾಯಿತು. ಝೆಡ್ ಈಸ್ ಮ್ಯಾಪ್ ಟು ವೈ. ಅಂಡರ್ ಜಿ ಇಮೇಜ್ ಆಫ್ ವೈ ಈಸ್ ಝೆಡ್, ಅಥವಾ ಪ್ರೀ ಇಮೇಜ್ ಆಫ್ ಝೆಡ್ ಈಸ್ ವೈ ಅಂತಾಯಿತು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಫಾರ್ ಈಚ್ ವೈ ಬಿಲಾಂಗ್ ಟು ಝೆಡ್, ಅಥವಾ ಇಲ್ಲಿ ಬಿ ನಲ್ಲಿ ನಾವು ವೈ ಅಂತ ತೊಗೊಂಡಿದ್ದೀವಲ್ವಾ, ಹಾಗಾಗಿ ಫರ್ದರ್ ಫಾರ್ ವೈ ಬಿಲಾಂಗ್ ಟು ಬಿ there exists an element x in A with f of x equals y ಆಗುತ್ತೆ ಅವಾಗ. ಯಾಕೆಂದರೆ f is on to, ಹಾಗಾಗಿ f of x equals y ಅಂದರೆ ಪ್ರೀ ಇಮೇಜ್ ಆಫ್ y is x ಆರ್ ಇಮೇಜ್ ಆಫ್ x is y. ಈಗ ಹಾಗಾದರೆ g composition f of x is equal to g of f of x. ಆದರೆ f of x is equal to y ಅಂತ ಇದೆ. ಅಲ್ಲಿಗೇನಾಯಿತು, g of y ಅಂತಾಯಿತು f of x. ಹಾಗಾದರೆ g of y ಅಂದರೆ ನೋಡಿ ಇಲ್ಲಿದೆ z. ಇದ್ರ ಮೀನಿಂಗ್ ಏನು, g composition of f of x is equal to z means z has pre-image x or x is mapped to z through this composition function ಅಂತಾಯಿತು. That implies that g composition f is onto function. This is clearly an onto function ಅಂತಾಯಿತು. So let me repeat, let z belong to C, be an arbitrary element. Then there exists pre-image y. ನಾವು y ಅಂತ ಅಂದ್ಕೊಂಡ್ವಿ, ಅದನ್ನು ಬಿಲಾಂಗ್ ಟು ಬಿ. ಝೆಡ್ಡಿಗೆ ಪ್ರೀ ಇಮೇಜ್ ವೈಗೆ ಇಮೇಜು ಝೆಡ್ಡು ಇನ್ ಬಿ ಅಂಡರ್ ಜಿ. ಬಿಕಾಸ್ ಜಿ ಈಸ್ ಆನ್ ಟು ಅಂತ ಕೊಟ್ಟಿರೋದ್ರಿಂದ ಆ ಥರ ನಾವು ತೊಗೋಬೋದು. ಆನ್ ಟು ಫಂಕ್ಷನ್ ಅಂದಮೇಲೆ ಇಲ್ಲಿರೋ ಎಲ್ಲ ಎಲಿಮೆಂಟಿಗೆ ಪ್ರೀ ಇಮೇಜ್ ಇರುತ್ತೆ. ಆದ್ದರಿಂದ ಜಿ ಆಫ್ ವೈ ಝೆಡ್ ಅಂತ ತೊಗೊಂಡೆ. ಸಿಮಿಲರ್ಲಿ ಫಾರ್ ವೈ ಬಿಲಾಂಗ್ ಟು ಬಿ there exists an element x in A such that f of x is equal to y. That is, image of x is y or pre-image of y is x. Now I am considering g composition f of x. G composition f of x ಅಂದರೆ g of f of x. ಅಲ್ಲಿಗೆ g of y ಆಯಿತು, f of x ಅಂದರೆ y. g of y is equal to z. That implies g composition f is on 2. Next, let us look at another example. Consider the functions f and g such that composite of g and f, that is composite g composition f is defined. ಅಂದರೆ g composition f is defined and is 1 1, ಅದು 1 1 ಕೂಡ ಆಗಿದೆ. ಹಾಗಿದ್ದಾಗ ಆರ್ f and g both necessarily 1 1, ಅಂದರೆ g composition f 1 1 ಆಗಿದೆ ಅಂತ ಮಾತ್ರಕ್ಕೆ f ಮತ್ತು g ಕೂಡ necessarily 1 1 ಆಗಬೇಕಾ ಅಂತ ಪ್ರಶ್ನೆ ಇರೋದು. ಸೊ ಲೆಟ್ ಮೀ ಟೇಕ್ ಅನ್ ಎಕ್ಸಾಂಪಲ್ ಫಾರ್ ದಿಸ್ ಟು ಚೆಕ್ ವೆದರ್ f and g are necessarily 1 1 or not ಅನ್ನೋದಕ್ಕೆ. ಸೊ ಲೆಟ್ ಮಿ ಟೇಕ್ ಎ ಸೆಟ್ say A is equal to 1 2 3 and 4, and I will take the set B as B is equal to 1 2 3 4 5 and 6 ಅಂತ ಅಂದ್ಕೊಳ್ಳೋಣಂತೆ. ಆಮೇಲೆ C ಕೂಡ I will take 1 2 3 4 5 6 as C. C ನ ನಾನು 1 2 3
4 5 ಆ್ಯಂಡ್ 6 ಅಂತ ಮ್ಯಾಪ್ ಮಾಡ್ತೀನಿ. ಈಗ ಐ ವಿಲ್ ಟೇಕ್ ಇಟ್ ಆ್ಯಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ ಟು ಎ ಅಂತ ತೊಗೊಂಡ್ಬಿಡ್ತೀನಿ. ಆವಾಗ ನೋಡಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಅಂದರೆ 1 ಈಸ್ ಮ್ಯಾಪ್ ಟು 1, 2 ಈಸ್ ಮ್ಯಾಪ್ ಟು 2, 3 ಈಸ್ ಮ್ಯಾಪ್ ಟು 3 ಆ್ಯಂಡ್ 4 ಈಸ್ ಮ್ಯಾಪ್ ಟು 4 ಅಂತ ಆಯಿತು. ಕ್ಲಿಯರ್ಲಿ ಎಫ್ ಈಸ್ ಎ 1 1 ಫಂಕ್ಷನ್, ಬಟ್ ಕಾಂಪೋಸಿಷನ್ ಫಸ್ಟ್ ನಾನು 1 1 ಅಂತ ನೋಡ್ಕೋಬೇಕು. ಆ್ಯಂಡ್ ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಫಾರ್ 1 2 3 4 ತೊಗೊಳ್ತೀನಿ. ಅಂದರೆ 1 ಈಸ್ ಮ್ಯಾಪ್ ಟು 1, 2 ಮ್ಯಾಪ್ ಟು 2, 3 ಮ್ಯಾಪ್ ಟು 3 ಆ್ಯಂಡ್ 4 ಮ್ಯಾಪ್ ಟು 4 ಅಂತ ತೊಗೊಳ್ತೀನಿ. ಜಿ ಆಫ್ 5 ಮತ್ತು ಜಿ ಆಫ್ 6 ಇದೆರಡೂ ಕೂಡ 5ಗೆ ಮ್ಯಾಪ್ ಮಾಡಿಬಿಡೋಣ. ಓಕೆ, ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಜಿ ಕಾಂಪೋಸಿಷನ್ ಈಸ್ ಡಿಫೈನ್ಡ್ ಆ್ಯಂಡ್ ಈಸ್ 1 1. ಈಸ್ ಇಟ್ ಕ್ಲಿಯರ್? ನೋಡಿ 1 ಮ್ಯಾಪ್ ಟು 1. ಇಲ್ಲಿಂದ ಜಿ ಕಾಂಪೋಸಿಷನ್ ಎಫ್ ಅಂದರೆ ನಮ್ಗೆ ಹಿಂಗೆ ಬರಬೇಕು. ಜಿ ಕಾಂಪೋಸಿಷನ್ ಎಫ್ ಮೀನ್ಸ್ ಆಫ್ ಎಕ್ಸ್ ಅಂದರೆ 1 ಈಸ್ ಮ್ಯಾಪ್ ಟು 1 ಹಿಯರ್. ನೋಡಿ ಜಿ ಕಾಂಪೋಸಿಷನ್ ಎಫ್ ಆಫ್ 1 ಈಸ್ ಈಕ್ವಲ್ ಟು 1 ಬಂತು. ಜಿ ಕಾಂಪೋಸಿಷನ್ ಎಫ್ ಆಫ್ 2 ಈಸ್ ಆಲ್ಸೋ ಈಕ್ವಲ್ ಟು 2. ಜಿ ಕಾಂಪೋಸಿಷನ್ ಎಫ್ ಆಫ್ 3 ಈಸ್ ಆಲ್ಸೋ ಈಕ್ವಲ್ ಟು 3. ಜಿ ಕಾಂಪೋಸಿಷನ್ ಎಫ್ ನೋಡಿ 1 to 1 1, 2 to 2 ಆ್ಯಂಡ್ 2 ಆಗಿದೆ. ಜಿ ಆಫ್ 3 to 3 ಅಂದರೆ ಜಿ ಆಫ್ ಕಾಂಪೋಸಿಷನ್ ಎಫ್ ಆಫ್ 3 ಈಸ್ ಈಕ್ವಲ್ ಟು 3. ಆ್ಯಂಡ್ ಜಿ ಕಾಂಪೋಸಿಷನ್ ಎಫ್ ಆಫ್ 4 ಈಸ್ ಆಲ್ಸೋ ಈಕ್ವಲ್ ಟು 4. ಬಟ್ ಜಿ ಆಫ್ 5 ಆ್ಯಂಡ್ ಜಿ ಆಫ್ 6 ಈಸ್ ಈಕ್ವಲ್ ಟು 5 ಆಗಿದೆ. ಅಂದರೆ ಏನಾಯಿತು, ಜಿ ಈಸ್ ನಾಟ್ 1 1. ಹಿಯರ್ ಎಫ್ ಈಸ್ 1 1, ಜಿ ಈಸ್ ನಾಟ್ 1 1. ಆಯಿತಾ? ಆಮೇಲೆ ಇಲ್ಲಿ ನೋಡಿ ಎಲ್ಲ ಡಿಫ್ರೆಂಟ್ ಎಲಿಮೆಂಟ್ಸ್ 1 2 3. ಜಿ ಕಾಂಪೋಸಿಷನ್ ಎಫ್ ಆಫ್ 3 is 3 ಆ್ಯಂಡ್ ಜಿ ಕಾಂಪೋಸಿಷನ್ ಇದು 2 ಸಲ ಬರ್ತಿದೆ. ಜಿ ಕಾಂಪೋಸಿಷನ್ ಎಫ್ ಆಫ್ 4 ಈಸ್ ಈಕ್ವಲ್ ಟು 4. ಎಲ್ಲ ಡಿಫ್ರೆಂಟಾಗಿ ಬಂದಿದೆ 1 2 3 ಆ್ಯಂಡ್ 4. ಸೊ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಆಫ್ ಎ ಆರ್ ಮ್ಯಾಪ್ ಟು ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಆಫ್ ಸಿ ಹಿಯರ್. ಕ್ಲಿಯರ್ಲಿ ಜಿ ಕಾಂಪೋಸಿಷನ್ ಎಫ್ ಈಸ್ 1 1. ಅಲ್ಲಿಗೆ ಈ ಡಯಾಗ್ರಾಮಿಂದ ನಾವೇನು ಹೇಳ್ಬೋದು ಅಂದರೆ ಜಿ ಕಾಂಪೋಸಿಷನ್ ಎಫ್ ಈಸ್ 1 1, ಬಟ್ ಜಿ ಈಸ್ ನಾಟ್ 1 1, whereas f is 1 1. ಅಂದರೆ ಇಟ್ಸ್ ನಾಟ್ ನೆಸಸರಿ ದ್ಯಾಟ್ ಎಫ್ ಆ್ಯಂಡ್ ಜಿ ಮಸ್ಟ್ ಬಿ 1 1 ಇಫ್ ಜಿ ಕಾಂಪೋಸಿಷನ್ ಎಫ್ ಈಸ್ 1 1. ಇದು ಒಂದು ಎಕ್ಸಾಂಪಲ್ಲು. ಜಿ ಕಾಂಪೋಸಿಷನ್ ಎಫ್ 1 1 ಆಗಿದೆ ಅಂದರೆ ಅದರ ಕಾಂಪೋಸಿಟ್ಸ್ ಏನಿದೆ ಅಂದರೆ ಜಿ ಮತ್ತು ಎಫ್ ಅವೆರಡೂ ಕೂಡ ಕಾಂಪೋನೆಂಟ್ಸ್ ಏನು ಜಿ ಮತ್ತು ಎಫ್ ಅವೆರಡೂ ಕೂಡ 1 1 ಆಗಿರಲೇಬೇಕು ಅಂತ ಇಲ್ಲ ಅನ್ನೋದಕ್ಕೆ ನಾವು ಎಕ್ಸಾಂಪಲ್ನ ಕೊಟ್ಟಿದ್ದೀವಿ. ಹಿಯರ್ ಈಸ್ ಅನದರ್ ಕ್ವಶನ್. ಆರ್ ಎಫ್ ಆ್ಯಂಡ್ ಜಿ ಬೋತ್ ನೆಸಸರಿಲಿ ಆನ್ ಟು ಇಫ್ ಜಿ ಕಾಂಪೋಸಿಷನ್ ಎಫ್ ಈಸ್ ಆನ್ ಟು. ಅಂದರೆ ಈಗ ಜಿ ಕಾಂಪೋಸಿಷನ್ ಎಫ್ ಆನ್ ಟು ಆದರೆ ಎಫ್ ಆ್ಯಂಡ್ ಜಿ ಎರಡೂ ಆನ್ ಟು ಆಗಿರಬೇಕಾ ಅಂತ ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆ ಸಾಲ್ವ್ ಮಾಡೋಕ್ಕೆ ನಾನೇನು ಮಾಡ್ತೀನಿ ಅಂದರೆ ಅಗೈನ್ ಐ ವಿಲ್ ಟೇಕ್ ಸೆಟ್ 2 or 3 sets like this A B C ಅಂತ ತಗೊಳ್ಳೋಣಂತೆ. ಸೆಟ್ ಎ ಐ ವಿಲ್ ಕನ್ಸಿಡರ್ ಆ್ಯಸ್ 1 2 3 4, 1 2 3 ಆ್ಯಂಡ್ 4 ಅಂತ ತೊಗೊಳ್ತೀನಿ ಸೆಟ್ಟು. ಇಲ್ಲಿಂದ ಇಲ್ಲಿಗೆ ಸೆಟ್ ಬಿ, ದಿಸ್ ಈಸ್ ಸೆಟ್ ಎ, ದಿಸ್ ಈಸ್ ಸೆಟ್ ಬಿ. ಇಲ್ಲಿ ನಾನು ಎಫ್ ಅಂತ ಅಸ್ಯೂಮ್ ಮಾಡ್ತೀನಿ ಇದನ್ನು. ಇದು ಕೂಡ 1 2 3 4 ಇದೆ ಅಂತ ಅಂದ್ಕೊಳ್ಳೋಣಂತೆ. ಸೊ ಲೆಟ್ ಮಿ ಮ್ಯಾಪ್ ಲೈಕ್ ದಿಸ್. ಎಫ್ ಆಫ್ 1 1 ಅಂದ್ಕೊಳ್ಳೋಣ, ಅಂದರೆ 1 ಈಸ್ ಮ್ಯಾಪ್ ಟು 1 ಆ್ಯಂಡ್ ಎಫ್ ಆಫ್ 2 ಈಸ್ ಈಕ್ವಲ್ ಟು 2 ಅಂತ ಮ್ಯಾಪ್ ಮಾಡ್ಕೊತೀನಿ. ಆ್ಯಂಡ್ ಎಫ್ ಆಫ್ 3 ಮತ್ತು ಎಫ್ ಆಫ್ 4ನ ಐ ವಿಲ್ ಮ್ಯಾಪ್ ಇಟ್ ಟು 3. ಯಾಕಂದರೆ ಫಂಕ್ಷನ್ ಆಗಬೇಕಂದ್ರೆ ಪ್ರತಿಯೊಂದಕ್ಕೂ ಇಮೇಜ್ ಇರಬೇಕು, ಹಾಗಾಗಿ 3 ಮಾಡಿದೆ. ಈಗ ಕ್ಲಿಯರ್ಲಿ ಎಫ್ ಈಸ್ ನಾಟ್ ಆನ್ ಟು, ನೋಡಿ ಆ ಥರ ಇದೆ ಇಲ್ಲಿ. ಎಫ್ ಆನ್ ಟು ಅಲ್ಲದೆ ಇರೋ ಥರದಲ್ಲಿ ಒಂದು ಫಂಕ್ಷನನ್ನು ನಾನು ಡಿಫೈನ್ ಮಾಡ್ಕೊಂಡಿದ್ದೀನಿ, ದಟ್ ಈಸ್ ಎಫ್ ಫ್ರಮ್ ಸೆಟ್ ಎ ಟು ಸೆಟ್ ಬಿ. ಈಗ ಜಿ ಅಂಥೇಳಿ ಇನ್ನೊಂದು ಸೆಟ್ ಕನ್ಸಿಡರ್ ಮಾಡಬೇಕು, ಅದು ಸಾರಿ ಸಿ ಅಂತ ಒಂದು ಸೆಟ್ ಕನ್ಸಿಡರ್ ಮಾಡಬೇಕು. ಅಲ್ಲಿಂದ ಅಲ್ಲಿಗೆ ಮ್ಯಾಪಿಂಗು ಜಿ ಅಂತ ಆಗಬೇಕು. ಸೊ ಜಿ ಈಸ್ 1 2 ಆ್ಯಂಡ್ 3 ಅಂತ ಮ್ಯಾಪ್ ಮಾಡ್ಕೊಳ್ತೀನಿ ಅಂತ ಬರ್ಕೊಳ್ತೀನಿ. 1 2 3 ಅಂತ ಬರಿತೀನಿ. ನಾವು ಐ ವಿಲ್ ಸ್ಟಾರ್ಟ್ ಮ್ಯಾಪಿಂಗ್ 1 to 1 ಹಿಯರ್. G from here is G is a mapping from B to C. 1 is mapped to 1 and 2 is mapped to 2. 3 4 ಎರಡು ಮ್ಯಾಪ್ ಆಗಲೇಬೇಕು ಯಾವುದಾದ್ರೂ ಒಂದು ನಂಬರ್ಗೆ, ಆವಾಗ ಮಾತ್ರ ನಮಗೆ ಅದು ಫಂಕ್ಷನ್ ಆಗುತ್ತೆ ಜಿ ಅನ್ನೋದು. ಹಾಗಾಗಿ 3 ಮತ್ತು 4 ಎರಡನ್ನು 3ಗೆ ಮ್ಯಾಪ್ ಮಾಡಿದ್ದೀನಿ. ಈಗ ನಾವು ಯು ಕ್ಯಾನ್ ಅಬ್ಸರ್ವ್ ಕ್ಲಿಯರ್ಲಿ ಜಿ ಕಾಂಪೋಸಿಷನ್ ಎಫ್ ಈಸ್ ಆನ್ ಟು.
G composition F is onto because G composition F of 1 ಈಗ 1 ಅನ್ನೋದು ಪ್ರೀ ಇಮೇಜ್ ಆಫ್ 1 ಆಗಿದೆ, 2 ಅನ್ನೋದು ಪ್ರೀ ಇಮೇಜ್ ಆಫ್ 2 ಆಗಿದೆ, 3 ಅನ್ನೋದು ಪ್ರೀ ಇಮೇಜ್ ಆಫ್ 3 ಆಸ್ ವೆಲ್ ಆಸ್ 4 ಬಿಕಾಸ್ ನೋಡಿ ಇಲ್ಲಿಂದ 3 ಇಲ್ಲಿಗೆ ಮ್ಯಾಪ್ ಆಗಿ ಇಲ್ಲಿಗೆ ಮ್ಯಾಪ್ ಆಯಿತು ಒಂದ್ಸಲಿ, ಇನ್ನೊಂದ್ಸಲಿ ಇಲ್ಲಿಗೆ ಮ್ಯಾಪ್ ಆಗಿ 4ಗೆ ಮ್ಯಾಪ್ ಆಗಿದೆ. ಅಲ್ಲಿಗೆ ಜಿ ಕಾಂಪೋಸಿಷನ್ ಎಫ್ ಅಂತ ತಗೊಂಡಾಗ ಜಿ ಕಾಂಪೋಸಿಷನ್ ಆಫ್ 1 ಈಸ್ ಈಕ್ವಲ್ ಟು 1 ಆಯಿತು, ಜಿ ಕಾಂಪೋಸಿಷನ್ ಎಫ್ ಆಫ್ 2 ಈಸ್ ಈಕ್ವಲ್ ಟು 2 ಆಯಿತು, and G composition F of 3 is equal to G composition F of 4 ಮೂರು ಕೂಡ 3 ಆಯಿತು. ಅಲ್ಲಿಗೆ 1 2 3 ಅಂತ ಏನು ಸೀನಲ್ಲಿದೆ ಎಲ್ಲ ಎಲಿಮೆಂಟಿಗೂ ಒಂದು ಪ್ರೀ ಇಮೇಜ್ ಇದೆ ಅಂತ ಆಯಿತು. ಕ್ಲಿಯರ್ಲಿ G composition F is on 2. G composition F is on 2 ಅಂತ ಆಯಿತು. ಬಟ್ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು we can say G is also on 2 but F is not on 2. ಯಾಕೆಂದರೆ ಸೆಟ್ ಬಿ ನಲ್ಲಿ ಇಲ್ಲಿ 4 ಅಂತ ಒಂದು ಎಲಿಮೆಂಟಿಗೆ ಎ ನಲ್ಲಿ ಪ್ರೀ ಇಮೇಜ್ ಇಲ್ಲ, 4 ಅನ್ನೋ ಎಲಿಮೆಂಟಿಗೆ ಎ ನಲ್ಲಿ ಪ್ರೀ ಇಮೇಜ್ ಇಲ್ಲದೆ ಇರೋದ್ರಿಂದ G composition F is on 2 but F is not on 2 whereas G is on 2. So G composition F is on 2 but F is not on 2. ಅಲ್ಲಿಗೆ ಕ್ವಶನ್ ಇದ್ದಿದ್ದು ಏನಿದ್ದು ಆರ್ F and G both necessarily onto if G composition F is onto, so answer is no. It need not be onto if G composition F is onto ಅಂತ ನಾವು conclude ಮಾಡಬಹುದು. Next question is, let F from 1 to 3 to set ABC be 1 1 and onto function given by f of 1 equals a, f of 2 equals b and f of 3 is equal to c. Show that there exists a function G from ABC to 1 to 3 such that G composition F is equal to Ix and F composition G is equal to Iy, where X is 1 2 3 and Y is ABC. So X ಅಂದ್ರೆ ಸೆಟ್ 1 2 3 ಅಂತ ತಗೊಂಡಿದೆ, Y ಅಂದರೆ ಸೆಟ್ ABC ಅಂತ ತಗೊಂಡಿದೆ, G composition F ಅಂದರೆ ಐಡೆಂಟಿಟಿ ಆನ್ X and F composition G ಅಂದರೆ ಐಡೆಂಟಿಟಿ ಆನ್ Y ಅಂತ ಅಂದ್ಕೊಂಡಿದೆ. ಅಲ್ಲಿಗೆ ಇಲ್ಲಿ ಮೊದಲನೇ ಸೆಟ್ಟು ಎಕ್ಸ್ ಆಯಿತು, ಇದು ಎರಡನೇ ಸೆಟ್ಟು ವೈ ಆಯಿತು. ಸೊ ಲೆಟ್ ಮೀ ರೈಟ್ ವಾಟ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್. ಲೆಟ್ ಮೀ ರೈಟ್ ಸೆಟ್ ಎಕ್ಸ್ ಹಿಯರ್ ಆ್ಯಂಡ್ ದಿಸ್ ಆ್ಯಸ್ ಸೆಟ್ ವೈ ಹಿಯರ್. Set y contains elements a, b, c and set x contains 1 2 3. F is defined from set a to set x to set y. F of 1 is equal to a, f of 2 is equal to b, it's here, f of 1 is a, f of 2 is b here and f of 3 is c. This is given. Further I have to show that G from ABC to set x again. I will write set x here 1 2 3 such that G composition F is Ix and F composition G is Iy, where x equals 1 2 3 and y equals ABC ಕೊಟ್ಟಿದೆ. ಸೊ ನಾವೀಗ ಈಸಿಯಾಗಿ ಇದನ್ನು ಮ್ಯಾಪ್ ಮಾಡ್ಬೋದು. G of A ನ ಮತ್ತೆ 1ಗೆ ಮ್ಯಾಪ್ ಮಾಡ್ತೀನಿ and G of B ನ I will map it as 2, that is image of A is 1, image of B is 2 and image of C is 3 ಅಂತ ಮ್ಯಾಪ್ ಮಾಡಿಬಿಟ್ರೆ ಕ್ಲಿಯರ್ಲಿ G composition F of 1 ಅಂದರೂ 1ನೇ, G composition F of 2 ಅಂದರೆ 2ನೇ, G composition F of 3 ಅಂದರೆ 3ನೇ ಬರುತ್ತೆ. ಸಿಮಿಲರ್ಲಿ F composition ತಗೊಂಡ್ರೂ ಕೂಡ ನಮಗೆ F composition G of 1 ಅಂದರೆ 1ನಿಂದ ಇಲ್ಲಿ ಉಲ್ಟಾ 1 to A, A to 1. F composition G of 2 ಅಂದರೆ ನೋಡಿ ಇಲ್ಲಿ 2 is mapped to B and B is mapped to 2 again, that is 2 again, and F composition G of 3 is again 3. ಅಲ್ಲಿಗೆ ಏನಾಯಿತು, as desired it's very easy to verify that composite of this G composition F is equal to Ix and F composition G is equal to Iy. ಇದೆರಡು ಆಯಿತು ಅಂದರೆ this lead to a definition like this: if the function is both 1 1 and onto, there exists a universe which is, that's why it's a bijective function 1 1 and onto ಅಂತ ಹೇಳ್ತೀವಲ್ವಾ. ಸೊ ಹಾಗಾದರೆ ನೆಕ್ಸ್ಟ್ ಸೆಷನಲ್ಲಿ ನಾವು let us learn what is the universe of a function, what is the condition that universe exists, and we will
solve examples and we will check whether the given function has universe or not. If yes, what is the universe? ಇದನ್ನೆಲ್ಲ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡೋಣಂತೆ. ಥ್ಯಾಂಕ್ ಯು.